ಓಂ ಹರಿ ತತ್ಸತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ. ಸನಾತನ ಹಿಂದೂ ಧರ್ಮದ ವೈದಿಕ ಸಿದ್ಧಾಂತ ತತ್ವಗಳ ಪ್ರಚಾರಕ್ಕಾಗಿ ಲೋಕಮಾನ್ಯ ಗ್ರಂಥಗಳನ್ನು ರಚಿಸಿ ದೀನದಲಿತರ ಮಾನವ ಜನಾಂಗದ ಕಲ್ಯಾಣ ಮಾಡುತ್ತಾ ನಾಡು ನುಡಿಗಳ ಬೆಳವಣಿಗೆಗಾಗಿ ಶಾಂತಿ ಸ್ಥಾಪನೆಗಾಗಿ ತಮ್ಮ ಅಖಂಡ ಪುಣ್ಯರಾಶಿಯನ್ನು ಭಕ್ತರ ಉದ್ಧಾರಕ್ಕಾಗಿ ಕಾಮಧೇನು ಕಲ್ಪವೃಕ್ಷದಂತೆ ಧಾರೆ ಎರೆಯುತ್ತಾ ಮಂತ್ರಾಲಯ ಪುಣ್ಯಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಬಹುಳ ಪ್ರತಿಪದ ದ್ವಿತೀಯ ಮತ್ತು ತೃತೀಯ 2025ನೇ ದಿನಾಂಕ ಆಗಸ್ಟ್ 10ರಿಂದ 12ರಂದು ಈ 3 ದಿನಗಳಲ್ಲಿ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಉದಯಗಿರಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. वीरवत्तमम् अग्नेयं यज्ञमध्वरं विश्वतः परिभूरसि स इद्देवेषु गच्छति अग्निर्होता कविक्रतुः सत्यश्चित्रश्रवस्तमः देवो देवे विरागमत् यदङ्गदाशुषे त्वमग्ने भद्रं करिष्यसि तवेतत् सत्यमङ्गिरः उपत्वाग्ने दिवे दिवे सत्याम् मतं व्रतज्ञान भवन्ते सत्यसम्प्रतं संतृष्टं धनमुभयं समात्मं दत्तानश्च मन्योः व्यं ददानेषु तत्त्वेन्तं ಉದ್ಯಾಗುಂಡ ಉದ್ಯಾಂಡವು ಮಿಟ್ವಾಡ್ ಹೊಂಟೆ ಬೊಕ್ಕ ಸಣ್ಣ ಮಿಟ್ವಾಡ್ ಹಾಂ ಮುಂದಿನ ತಾಲೂಕು ಕಟ್ ಬಲ್ಲಡಿ ಕಟ್ ಸಮರ್ಪ್ಯಾಮಿ. ಓಂ ನಮೋತೆ ಲಕ್ಷ್ಮೀ ಸ್ಮಾಯ ಓಂ ರಾತ್ರಿ ಸಮರ್ಪ್ಯಾಮಿ. इदं परमया देवा साक्षात्पुरुषोत्तमात्रिणे सुप्रावाक्ये भविजन्मनि या फलीनीरपराः ईशपुष्पणे बृहस्पते प्रतोतात्मन्तम् अरिष्टानि प्रणिच्छन्तु दुरितानि प्रयान्ता शान्तिरतोषमोत्तक्राकुलन्तुर्मङ्गलं मङ्गलं भगवान् विष्णो मङ्गलं सोदरमङ्गलं देवकी पुत्रो मङ्गलं नरद्वयं सर्वमङ्गलमाङ्गल्ये शिवे सर्वार्थसाधिके शरण्ये त्र्यंबके देवी ನಾರಾಯಣಿ ನಮೋದೇವಂ ಆಗಲಿ. ರಾಯರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಆ ರಾಯರ ಆರಾಧನಾ ಮಹೋತ್ಸವ ಕಾಲ ಅಂತ ಕಾಲದಲ್ಲಿ ಇವತ್ತಿನಿಂದ ನಾಡಿನ ತನಕ ಆಗುವಂತಹ ಕರ್ಮಾಂಗದಲ್ಲಿ ಹಾಗೂ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಅಡೆತಡೆಗಳು ವಿಘ್ನಗಳು ಆಪತ್ತಿಂಪುದು ಭಯಭೀತಿಗಳು ಬರದಾಗೆ ಆ ರಾಯರು ಅದನ್ನು ರಕ್ಷಣೆ ಮಾಡಿಕೊಂಡು ಬಂದು ನಮ್ಮ ಕೈಯಿಂದ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಕರ್ಮದ ಅವಸಾನ ಕಾಲದಲ್ಲಿ ಈ ಕ್ಷೇತ್ರಕ್ಕಾಗಲಿ ಹಾಗೂ ಭಕ್ತಾದಿಗಳಿಗಾಗಲಿ ಹಾಗೂ ಸಂಸಾರಕ್ಕಾಗಲಿ ಬೇಕಾದಂಥ ಸುಖ ಶಾಂತಿ ನೆಮ್ಮದಿ ಸಕಲ ಐಶ್ವರ್ಯ ಸಂಪತ್ತು ಸಂತತಿಯನ್ನು ಆ ದೇವರು ಅನುಗ್ರಹ ಮಾಡಿಕೊಡಿ ಅಂತ ಹೇಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು
10ನೇ ತಾರೀಕು ಭಾನುವಾರ ಪೂರ್ವಾರಾಧನೆಯ ದಿನದಂದು ತೋರಣ ಪೂಜೆ ಹಾಗೂ ತೋರಣ ಕಟ್ಟುವುದು, ರಾಯರ ದಿವ್ಯ ಪಾದುಕಾ ಪೂಜೆ, ಪಂಚಾಮೃತ ಅಭಿಷೇಕ ಹಾಗೂ ವನದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಸಾದಹಳ್ಳಿ ಇವರಿಂದ ಭಜನೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಹಸ್ತೋದಕ ಹಾಗೂ ಅನ್ನದಾನ ಸೇವೆ ನಡೆಸಲಾಯಿತು. ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದೆ, ಕರೆಯುವಲ್ಲಿ ಓಡಿ ಓಡಿ ಕಾಲು ನೊಂದಿದೆ. ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದೆ, ಕರೆಯುವಲ್ಲಿ ಓಡಿ ಓಡಿ ಕಾಲು ನೊಂದಿದೆ. ವಿಶ್ರಮಿಸೆ ಕ್ಷಣಕಾಲವು ದೊರೆಯದಾಯಿತೆ, ತಪ ಫಲವ ಭಕ್ತ ಜನಕ್ಕೆ ಹಂಚಿ ಮುಗಿಯಿತೆ. ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದೆ. ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ, ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ, ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದ ನಿನ್ನ ಪಾದಕ್ಕೆ. ಭಕ್ತರ ಹೃದಯೇಂದ್ರ ವರ ನೀಡೋ ವರದೇಂದ್ರ ಮಂತ್ರಾಲಯ ಚಂದ್ರನೇ.
धनमुभयं समानवसभ्यं दत्तां वरुणस्य मन्यो धेयधतानुदयेषु शत्रवः पराजितासो अपरिणयन्तां धन्वनाथ ಎಲ್ಲ ಕೂತ್ಕೊಳ್ಳಿ, ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಒಂದು ಭಾಳ ದೇಶ ಹೆಮ್ಮೆ ಪಡುವಂತಹ ವಿಷಯ ಇದು. ಒಂದೇ ಹೆಮ್ಮೆ ಪಡುವಂತಹ ವಿಷಯ. ಇಲ್ಲೇ ಮೇಜರ್ ಅಕ್ಷಯ್ ವಿದೇಶ್ ಕುಮಾರ್ ಅಂತಕ್ಕಂಥವರು 51ನೇ ಇಂಜಿನಿಯರ್ ರೆಜಿಮೆಂಟ್ ಅವರು ಸಂಕ್ಷಿಪ್ತ ಪರಿಚಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಗಮನವಿಟ್ಟು ಕೇಳಬೇಕು ದಯಮಾಡಿ. ಮೇಜರ್ ಅಕ್ಷಯ್ ಕುಮಾರ್ ಡಿಸೆಂಬರ್ 6, 85ರಂದು ಬೆಂಗಳೂರಲ್ಲಿ ಅವರು ಹುಟ್ಟಿದ್ರು. ಅವರು ಮೇಘನಾ ಮತ್ತು ವಿಂಗ್ ಕಮಾಂಡರ್ ಗಿರೀಶ್ ಕುಮಾರ್ ಅವರ ಪುತ್ರ ಅಕ್ಷಯ್ ಕುಮಾರ್ ಅಂತ ಅವರು ಮಗನ ಹೆಸರು. ಚಿಕ್ಕನಿಂದಲೂ ಭಾರತೀಯ ಸೈನ್ಯಕ್ಕೆ ಸೇರಬೇಕೆಂಬ ಅಭಿಲಾಷೆ ಅವರಿಗಿತ್ತು. ಬೆಂಗಳೂರಿನ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಅವರು ಸೇರಿದ್ರು. 12ನೇ ಗ್ರೇಡ್ ಮುಗಿದ ಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಪರೀಕ್ಷೆಯಲ್ಲಿ ಬಿಡುಗಡೆಯಾಗಿ ಪುಣೆಯಲ್ಲಿರತಕ್ಕಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿದ್ರು. ತರಬೇತಿಯಲ್ಲಿ ಚೆನ್ನಾಗಿ ನೇತೃತ್ವವಾಗಿ ಮುಗಿಸಿದ ಬಳಿಕ ಅಕ್ಷಯ್ ಕುಮಾರ್ ಅಂತಕ್ಕಂತಹ ಅವರು ಡಿಸೆಂಬರ್ 10, 2007ರಂದು ಬೆಂಗಾಲ್ ರೆಜಿಮೆಂಟ್ ಸಾಪರ್ಸ್ 51 ಇಂಜಿನಿಯರ್ ರೆಜಿಮೆಂಟ್ಗೆ ಕಮಿಷನ್ ಆಫೀಸರ್ ಆಗಿ ಸೇರಿದರು. ಅಕ್ಷಯ್ ಕುಮಾರ್ ಸೈನ್ಯಕ್ಕೆ ಸೇರಿದವರ ಕುಟುಂಬದಲ್ಲಿ 3ನೆಯ ಪೀಳಿಗೆಯವರು. ಅಕ್ಷಯ್ ಕುಮಾರ್ ಅವರ ತಾತ ಕರ್ನಲ್ A.K. ಮೂರ್ತಿ ಹಾಗೂ ಅವರ ತಂದೆ ವಿಂಗ್ ಕಮಾಂಡರ್ ಗಿರೀಶ್ ಕುಮಾರ್
ಫೈಟರ್ ಸಹ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಅಕ್ಷಯ್ ಕುಮಾರ್ ಅವರು ನಾಗಾಲ್ಯಾಂಡ್ ಮಣಿಪುರ ವಿಭಾಗಕ್ಕೆ ಸೇರಿದ 9 ವರ್ಷಗಳೊಳಗೆ ಅನೇಕ ಜವಾಬ್ದಾರಿಗಳನ್ನು ಉತ್ಸಾಹದಿಂದ ಮತ್ತೆ ಪ್ರೊಫೆಷನಲ್ನಿಂದ ನಿಭಾಯಿಸ್ತಾ ಇದ್ರು. ಕಷ್ಟ ಕಾಲದಲ್ಲಿ ಸ್ವೇಚ್ಛೆಯಿಂದ ತೊಡಗಿಸಿಕೊಂಡು ಅವರ ವಿಭಾಗದೊಂದಿಗೆ ಪಾಕಿಸ್ತಾನ ಮತ್ತು ಭಾರತ ಲೈನ್ ಆಫ್ ಕಂಟ್ರೋಲ್ ಬಳಿಯಿರುವ ಕುಪ್ವಾರ ಎಂಬಲ್ಲಿ ಬೇರೆ ಹಾಕುವ ಕೆಲಸ ಪೂರ್ಣ ಮಾಡಿದ್ದಾರೆ. 2009ರಲ್ಲಿ ಕಂಗದಲ್ಲಿ ಭಾರತದೊಳಗೆ ಭಯೋತ್ಪಾದಕ ಸಂಚಾರವನ್ನು ನಡೆದಿದ್ದಾರೆ. ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು 11 ಜನ ಕಾಶ್ಮೀರಿಗಳಲ್ಲಿ ಆಸ್ಪತ್ರೆಗೆ ಸೇರಿ ಸಹಾಯ ಮಾಡಿದ್ದಾರೆ. ಮತ್ತೆ 2010ರಲ್ಲಿ ಸಾಮಾನ್ಯ ಪೌರರಿಗೆ ಸಹಾಯ ಮಾಡಿ ಅವರ ಪ್ರಾಣ ಉಳಿಸಲಿಕ್ಕೆ ಭಾರತೀಯ ಸೈನ್ಯದಿಂದ ಪ್ರಶಂಸೆಯನ್ನು ಕೂಡ ಕೊಟ್ಟಿದ್ದಾರೆ. 2013ರಲ್ಲಿ ಪುಣೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಅಲ್ಲಿ ಉತ್ತಮ ಪದವಿಯನ್ನು ಪಡೆದಿದ್ದಾರೆ. 2014ರಲ್ಲಿ ಕಂಪನಿಯ ಕಮಾಂಡರ್ ಆಗಿದ್ದ ಅಕ್ಷಯ್ ಕುಮಾರ್ ಅವರು ಕಂಪನಿಯ ಸೈನಿಕರೊಂದಿಗೆ 19,000 ಅಡಿ ಎತ್ತರದಲ್ಲಿ ಭಾರತ ಕೇರಳ ಪ್ರದೇಶದಲ್ಲೂ ಅನೇಕ ಬಂಕರ್ ನಿರ್ಮಾಣ ಮಾಡಿದ್ದಾರೆ. ಅಕ್ಷಯ್ ಅವರು ಅತ್ಯಂತ ದಕ್ಷರಾಗಿದ್ದು ಪ್ರಾಮಾಣಿಕರಾಗಿದ್ದು ಪ್ರತಿಯೊಂದು ಕೋರ್ಸ್ನಲ್ಲೂ ಪಡೆದಿದ್ದಾರೆ. ಬಿಟೆಕ್ ನಲ್ಲಿ ಮತ್ತು ಇನ್ಸ್ಟಿಟ್ಯೂಟ್ ಟ್ರೇಡಿಂಗ್ ಜೂನಿಯರ್ ಕೋರ್ಸ್ನಲ್ಲೂ ಪ್ರಥಮ ಶ್ರೇಣಿಯನ್ನು ಪಡೆದಿದ್ದಾರೆ. ಸೈನ್ಯದ ಸಮವಸ್ತ್ರವಾಗಿದ್ದ ಹೆಸರು ಸಮವಸ್ತ್ರಗಳನ್ನು ಅತಿ ಹೆಮ್ಮೆಯಿಂದ ಧಾರಣ ಮಾಡ್ತಾ ಇದ್ರು. ಮತ್ತೆ ನವೆಂಬರ್ 29, 16ರಂದು ಪಾಕಿಸ್ತಾನ ಭಯೋತ್ಪಾದಕರ 166 ಅಗ್ರಿ ರೆಜಿಮೆಂಟ್ ಮೇಲೆ ದಾಳಿ ಮಾಡಿ 4 ಜನ ಸೈನಿಕರನ್ನು ಕೊಂದು ಹತ್ತಿರದಲ್ಲೇ 2 ಮನೆಗಳನ್ನು ಆಕ್ರಮಿಸಿದ್ದಾರೆ. ಮೇಜರ್ ಅಕ್ಷಯ್ ಕುಮಾರ್ ಅವರಿಗೆ ಕ್ವಿಕ್ ರಿಯಾಕ್ಷನ್ ಟೀಮ್ ಮುನ್ನಡೆಸುವ ಮತ್ತು ಭಯೋತ್ಪಾದಕರನ್ನ ಸೆರೆ ಹಿಡಿಯುವ ನೇತೃತ್ವವನ್ನು ಕೊಡಲಾಯಿತು. ಪಾಕಿಸ್ತಾನದ ಭಯೋತ್ಪಾದಕರು ಈ 2 ಮನೆಗಳಿಂದ ಹೆಂಗಸರು, ಮಕ್ಕಳು ಮತ್ತು ನಿಶಸ್ತ್ರ ಗಂಡಸರನ್ನ ಬೇಟೆಯಾಡಿಸಿಕೊಂಡು ಆ ಸ್ಥಳಕ್ಕೆ ಬರುತ್ತಿದ್ದ ವಿವಿಧ ವಾಹನಗಳ ಮೇಲೆ ಗುಂಡು ಹಾರಿಸುತ್ತಾ ಅಟ್ಯಾಕ್ ಮಾಡ್ತಾ ಇತ್ತು. ಮೇಜರ್ ಅಕ್ಷಯ್ ಅವರು ಸಹಾಯಕ ಸೈನ್ಯದೊಂದಿಗೆ ಈ ಮನೆಗಳನ್ನು ಆವರಿಸಿ ಪಾಕಿಸ್ತಾನದ ಭಯೋತ್ಪಾದಕರು ಹೊರಬಂದಿದ್ದಾರೆ. ಈ ಘರ್ಷಣೆಯಲ್ಲಿ ಭಯೋತ್ಪಾದಕರು ಆ 2 ಮನೆಗಳೊಳಗೆ ಹೋಗುತ್ತದೆ ಮತ್ತು ಮನೆಯೊಳಗಿದ್ದ ಜನರನ್ನ ಸಾಯಿಸದಂತೆ ತಡೆದಿದ್ದಾರೆ. ಮೇಜರ್ ಅಕ್ಷಯ್ ಅವರು ತಮ್ಮ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಮನೆಗಳಲ್ಲಿರತಕ್ಕಂಥ ಜನರನ್ನು ಕಾಪಾಡಲು ಮತ್ತು ಭಯೋತ್ಪಾದಕರ ಮುಖಂಡನನ್ನು ಹುಡುಕಲು ಮುನ್ನುಗ್ತಾ ಇದ್ದಾರೆ. ಭಯೋತ್ಪಾದಕರ ಗುಂಡಿನ ಸುರಿಮಳೆ ಮತ್ತು ಗ್ರೆನೇಡ್ ದಾಳಿಯಿಂದ ಮುನ್ನುಗ್ಗಿದ್ದ ಅಕ್ಷಯ್ ಅವರಿಗೆ ತೀವ್ರ ಗಾಯಗಳಾಗಿ ಕೊನೆಯ ಉಸಿರಿರುವವರೆಗೆ ಹೋರಾಡ್ತಾ ಇದ್ರು. ಅವರ ಹೋರಾಟದ ಫಲವಾಗಿ ಅಲ್ಲಿರ್ತಕ್ಕಂತಹ ಮನೆಗಳಲ್ಲಿರತಕ್ಕಂತಹ ಜನಗಳನ್ನ ಕಾಪಾಡುತ್ತಲ್ಲದೆ ಭಯೋತ್ಪಾದಕರೆಲ್ಲರನ್ನ ಸಹಿಸಲಾಗಿತ್ತು. ಆದರೆ ಮೇಜರ್ ಅಕ್ಷಯ್ ತೀವ್ರ ಗಾಯಗಳಿಂದಾಗಿ ಅಸುನೀಗಿದ್ದಾರೆ. ಮೇಜರ್ ಅಕ್ಷಯ್ ಅವರಿಗೆ 31 ವರ್ಷ, ಬಹಳ ಚಿಕ್ಕ ವಯಸ್ಸು. ಆಮೇಲೆ ಮೇಜರ್ ಅಕ್ಷಯ್ ಕುಮಾರ್ ಕುಟುಂಬದವರು ಅಕ್ಷಯ್ ಅವರಿಗೆ ಧೈರ್ಯ ಬಹಳ ಇಂಪಾರ್ಟೆಂಟ್. ಅಕ್ಷಯ್ ಅವರಿಗೆ ಅವರ ಕುಟುಂಬದವರು ಧೈರ್ಯ, ಸಾಹಸ, ಬದ್ಧತೆ ಮತ್ತು ಕಾರ್ಯತತ್ಪರತೆ ಬಗ್ಗೆ ಹೆಮ್ಮೆ ಪಡುತ್ತಾ ಮೇಜರ್ ಅಕ್ಷಯ್ ಅವರ ಸೇವಾ ಮನೋಭಾವವನ್ನ ಮುಂದುವರಿಸುವ ಸಲುವಾಗಿ ಮೇಜರ್ ಅಕ್ಷಯ್ ಗಿರೀಶ್ ಮೆಮೋರಿಯಲ್ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ದಾರೆ. ಅವರಿಗೋಸ್ಕರ ಮತ್ತೆ ಎಲ್ಲ ಕಾರ್ಯಕ್ರಮದ ಬಗ್ಗೆ ವೆಬ್ಸೈಟ್ ವೆಬ್ಸೈಟ್ ಇದೆ, ಸಂಪರ್ಕಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆರಾಧನಾ ನಮ್ಮ ಗುರುರಾಯರ ಆಶೀರ್ವಾದ, ಅವರ ದೇವರ ಆಶೀರ್ವಾದ ನಾವೆಲ್ಲರೂ ಕೂಡ ಅವರಿಗೆ ಸ್ವಲ್ಪ ಆಶೀರ್ವಾದ ಮಾಡ್ತಾ ಆರಾಧನಾ ರಾಘವೇಂದ್ರ ಆಶೀರ್ವಾದ ಮಾಡಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೋರ್ತಾ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪೂಜೆಯನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ರಾಯರ ಮಧ್ಯಾಹ್ನ ಇವತ್ತು ಅವೆಲ್ಲರ ಆಶೀರ್ವಾದ ಹೋಗಿರಲಿ ಅಂತ ನಾವು ಕೇಳ್ತಾ ದೇವರ ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಎಲ್ಲ ಬಂಧು ಬಾಂಧವಗಳು, ಜನಗಳು, ದೇಶ ಪ್ರೇಮಿಯವರು ಅವರೆಲ್ಲ ಆಶೀರ್ವಾದದಿಂದಾಗಿ ಕೆಲಸ ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಇಲ್ಲೇ ಹೋಗ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಾ, ಎಲ್ಲ ಕಲಿತು ದೇವರು ನಮ್ಮ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವೋ ಸ್ವಲ್ಪ
ಬೇರೆ ಅದರಿಂದ ನಾನು ಏರ್ಫೋರ್ಸ್ ಸೇರಿದ ಮೇಲೆ ನನ್ನ ಮಗನು ರಾಮಣ್ಣ ಬಿಟ್ಟು ಆ ಥರ ಲೈನ್ ಹೋಗಿದ್ದು ಅದು ಒಂಥರ ದೇವರು ಕೊಟ್ಟಿದ್ದ ಆಶೀರ್ವಾದ. ಅದಕ್ಕೆ ಅಂತ ನಮ್ಮ ಹುಡುಗರು ಆ ಥರ ಕೆಲಸ ಮುಂದೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬೇರೆ ಮಾಡ್ತಾರೆ. ನಮ್ಮ ಟ್ರಸ್ಟಿಂದ ಕೆಲಸ ನಡೀತಾ ಇರೋದು ಎಲ್ಲರಿಗೆ ಆದಷ್ಟು ಸೈನಿಕ ಪರಿವಾರಗಳಿಗೆ ಸಹಾಯ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ರಾಯರ್ ಮುಂದೆ ಕೈ ಮುಗಿದ್ರೆ ಸ್ವಲ್ಪ ಮನಸ್ಸಿಗೆ ಶಾಂತಿ. ಸೊ ಎಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇದೇ ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಕೈಲಾಗಿ ಮಾಡ್ತೀವಿ ಅಷ್ಟೇ. ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾ ಏರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ. ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ. 11ನೇ ಆಗಸ್ಟ್ 2025 ಸೋಮವಾರ ಮಧ್ಯಾರಾಧನೆಯ ದಿನದಂದು ರಾಯರಿಗೆ ಪಾದಪೂಜೆ, ಪಂಚಾಮೃತ ಅಭಿಷೇಕ, ಕದಿರಿಪುರ ಮುಳಬಾಗಿಲು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಉತ್ಸವ ಮೂರ್ತಿಯ ಆಗಮನ, ಸ್ವಾಗತ ಹಾಗೂ ವಿಶೇಷ ಪೂಜೆ. ಹುತಾತ್ಮ ಯೋಧ ಮೇಜರ್ ಅಕ್ಷಯ್ ಗಿರೀಶ್ ರವರ ಮಾತಾಪಿತರಾದ ಮೇಘನಾ ಗಿರೀಶ್ ಹಾಗೂ ವಿಂಗ್ ಕಮಾಂಡರ್ ಗಿರೀಶ್ ರವರಿಗೆ ಶ್ರೀಮಠದ ವತಿಯಿಂದ ಗೌರವಾರ್ಪಣೆ ಹಾಗೂ ರಾಯರ ಆಶೀರ್ವಾದ. ಶ್ರೀರಾಮ, ಸೀತಾ, ಲಕ್ಷ್ಮಣ ಹಾಗೂ ಆಂಜನೇಯ ಸಹಿತ ಉತ್ಸವ ಮೂರ್ತಿಗಳ ಮೆರವಣಿಗೆ, ರಾಯರಿಗೆ ಹಸ್ತೋದಕ, ಮಹಾಮಂಗಳಾರತಿ ಹಾಗೂ ಅನ್ನದಾನವನ್ನು ನೆರವೇರಿಸಲಾಯಿತು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ.
स्वाहा ॐ एतोन्मिन्द्रं स्तवामवस्वस्वराजं नराधसा मर्दिषन्नः स्वाहा ॐ प्रस्तोषदुपगासि चत्रवत्सामगीयमानम् अभिराधसा जुगुरतु स्वाहा ॐ आनो भरा दक्षिणेन विस्तव्येन ब्रह्मृषाम् इन्द्रमानो कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा स्वाहा ॐ तत्पुरुषाय विद्महे महासेनाय धीमहि तन्नः षण्मुखः प्रचोदयात् स्वाहा ॐ तत्पुरुषाय विद्महे महासेनाय धीमहि तन्नो षण्मुखः प्रचोदयात् स्वाहा ॐ तत्पुरुषाय विद्महे महासेनाय धीमहि तन्नः षण्मुखः प्रचोदयात् स्वाहा ಕಾಯ್ಕೊಳ್ಳಿ ಇಲ್ಲಿಂದನೇ ಪೂರ್ಣಾಹುತಿ ಆಗುವಂತ ಇದನ್ನ ತೋರಿಸ್ತಾರೆ. ನೀವು ಎಲ್ಲೆಲ್ಲಿ ನಿಂತಿದ್ದೀರೋ ಅಲ್ಲಿಂದನೇ ಕೈ ಮುಕ್ಕೊಳ್ಳೋದು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಯಜ್ಞೇಶ್ವರನ್ನ. ಓಂ ಯಷ್ಟೇ ಮನ್ಯೋ ವಿದರ್ವಜ್ರಸಾಯ ತಥವರೋಜ ಪುಷ್ಯತಿ ವಿಶ್ವಮಾನುಷಕ ಸಾಹ್ಯ ಮದ ಸಮಾರ್ಯನ್ವಯಾ ಆಯುಜ ಸಹಸ್ಕೃತೇನ ಸಹಸಾ ಸಹಸ್ಮತ ಮನ್ಯೋರಿಂದ್ರೋ ಮನ್ಯರೇವ ಸ ದೇವೋ ಮನ್ಯರೋ ಸಾವರ್ಣೋ ಜಾತವೇದ ಮನ್ಯಂ ವಿಷೈರತೆ ಮಾನುಷೀರ್ಯ ವಾಹಿನೋ ಮನ್ಯೋ ತಪಸಾ ಸಜೋಷಾಃ ಅಭೀಹಿ ಮನ್ಯೋ ತಪಸ स्तवीयान् तपसायुजा विजहि शत्रून् अमित्रः वृत्रः दस्युः च विश्वावसून्या भरात्वन्नः त्वं हि मन्यो अभिगोज्योजा स्वयं भूर्भामो अभिवेक्तो या फलनेर्या अफला अपुष्पायाश्च पुष्पिणेः बृहस्पति बृहस्पति प्रसूतास्तानो मञ्चन्त्वं हसः ज्योर्मैर्द्या समुद्रा च तव्रजारि पुनानावचक्षे मृतस्य धारा अभिचाकशीभे हिरण्ययो वेतसो मध्यासां सम्यक् स्रवन्ति समृतेन धेना अन्तर्हृदा मनसा पूयमानाः यदस्य कर्मणो शरीरस्य यज्ञायुजमिहाम् अग्निष्टस्मिष्टपुष्पान् सर्वं श्रीसत्यमृतं करोतु मे स्वाहा. 12ನೇ ಆಗಸ್ಟ್ 2025 ಮಂಗಳವಾರ ಉತ್ತರಾರಾಧನೆಯ ದಿನದಂದು ಉತ್ಸವ, ರಾಯರಿಗೆ ಪಾದಪೂಜೆ, ಪಂಚಾಮೃತ ಅಭಿಷೇಕ, ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಗಣಹೋಮ ಹಾಗೂ ಹಸ್ತೋದಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಅನ್ನದಾನ ಸೇವೆ ಹಾಗೂ ಧ್ವಜಾವರೋಹಣವನ್ನು ನಡೆಸಲಾಯಿತು. ಪ್ರಜಾಪತಿಯ ಇದನ್ನ ಮಾಮಾ ನಿಂತ್ಕೊಳ್ಳೋದು. ಓಂ ಭೂ ಸ್ವಾಹ ಓಂ ಭುವ ಸ್ವಾಹ ಓಂ ಸ್ವ ಸ್ವಾಹ ಓಂ ಭೂರ್ಭುವ ಸ್ವಾಹ ಅಥ ಪ್ರಜಾಪತಯೇ ಇದನ್ನ ಮಾಮಾ ಓಂ ಅಥ ಪ್ರಾಯಶ್ಚಿತ್ತ ಹೋಮಂ ಸಮರ್ಪಯಾಮಿ. ಪ್ರಾಯಶ್ಚಿತ್ತ ಹೋಮಾನಂತರೇ ಎಲ್ಲರೂ ಹೇಳೋದು. ओम च मे स्वरश्च मे यज्ञोपजते नमश्च यत्ते न्यूनं तस्मै ता उपयते अतिरिक्तं तस्मै ते नमः. हेळि ओम स्वस्ति श्रद्धां मेधां यशां प्रज्ञां विद्यां बुद्धिं श्रियं बलं आयुष्यं आरोग्यं देहि मे हव्यवाहना. श्रियं देहि मे हव्यवाहना. ನಿಂತ್ಕೊಂಡು 3 ಸರಿ ಪ್ರದಕ್ಷಿಣೆ ಹಾಕಿ ಓಂ ಅಗ್ನೇ ತ್ವನ್ನೋ ಅಂತಮಾವು ತತ್ರಾತಾ ಶಿವೋ ಭವ ವರುತ್ಯಾಹ ವಸುರಗ್ನಿರ್ವಸುಶ್ರವ ಅಚ್ಚಾನ
यक्षेत्युमत्तं रैन्दाः सनो भोदेश्वदेहव मुरुष्याणो अघायतस्तमस्मात् तन्त्वा आशोचिष्टति दिवस्तुम्नाय सुन्नमीमहे सखेभ्यः ಓಂ ಎಲ್ಲರೂ ತಮ್ಮ ತಮ್ಮ ಗೋತ್ರ ಪ್ರೌಢ ಗೊತ್ತಿದ್ರೆ ಹೇಳ್ಕೊಳ್ಳೋದು ಓಂ ಚತುಸ್ಸಾಗರ ಪರ್ಯಂತಂ